ಫ್ಯಾಷನ್ ಡಿಸೈನಿಂಗ್ ಇದಂದು ಕೂಡಲೇ 3 ಟೈಪ್ ಮಂದಿ ನಿಮ್ಗೆ ಸಿಗ್ಬಹುದು. ಒಂದನೇದವರು ರ್ಯಾಂಪ್ಗಳು, ಕ್ಯಾಮ್ರಾ, ಸೆಲೆಬ್ರಿಟಿ, ಶೋಸ್ ಅವನ್ನೆಲ್ಲ ಕಲ್ಪನಾ ಮಾಡ್ಕೋತಾರ. ಎರಡನೇ ಟೈಪ್ ಮಂದಿ ಫ್ಯಾಷನ್ ಡಿಸೈನರ್ ಅಂದ್ರೆ ಬರೀ ಟೇಲರ್ ಇದ್ದಂಗದು ಅಂತ ಹೇಳಿ ಅನ್ಕೋತಾರ. ಮೂರನೇ ಟೈಪ್ ಮಂದಿಗೆ ಫ್ಯಾಷನ್ ಡಿಸೈನಿಂಗ್ ಏನಂತಂದ್ರೂ ಗೊತ್ತಿರೋದಿಲ್ಲ. ಸೊ ಇವೆಲ್ಲ ಅವ್ರವ್ರ ಕಲ್ಪನೆಗಳು. ಫ್ಯಾಷನ್ ಡಿಸೈನ್ ಅಂದ್ರೆ ಬರೀ ಗ್ಲಾಮರ್ ಅಲ್ಲ ಅಥವಾ ಬರೀ ಟೇಲರ್ ಕೆಲಸ ಅಲ್ಲ, ಇದೊಂದು ಪ್ರೊಫೆಷನ್. ಜಗತ್ತೊಳಗ ಬಹಳ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರುವಂತದ್ದು, ಆಮೇಲೆ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂತ ಒಂದು ವೃತ್ತಿ. ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಬರೀ ಬಟ್ಟೆ ಎಷ್ಟು ಚಂದ ಹಾಕೋಬೇಕು ಅಂತ ಅಷ್ಟ ಮಾತ್ರ ಅಲ್ಲ, ಬೇರೆ ಬೇರೆ ಟೈಮ್ನಾಗ ಬೇರೆ ಬೇರೆ ಟ್ರೆಂಡ್ ಏನಿರ್ತಾವ ಅದಕ್ಕೆ ತಕ್ಕಂಗ ಡ್ರೆಸ್ ಮಾಡಿ ಆ ವಾತಾವರಣಕ್ಕೆ ಅನುಕೂಲ ಆಗುವಂಗ ಡಿಸೈನ್ ಮಾಡಿ ಪ್ರೆಸೆಂಟ್ ಮಾಡುದು. ಇವತ್ತಿನ ವಿಡಿಯೋದಾಗ ಫ್ಯಾಷನ್ ಡಿಸೈನರ್ ಹೆಂಗ್ ಆಗ್ಬೇಕು ಅನ್ನೋದನ್ನ ನೋಡೋಣ ಅಂತ. ಈ ಚಾನೆಲ್ಗೆ ನೀವು ಈಗ ಹೊಸದಾಗಿ ಬಂದಿದ್ರ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾಕಂದ್ರ ಇಂಜಿನಿಯರಿಂಗು, ಮೆಡಿಕಲ್ ಹೊರತಾಗಿ ಬೇರೆ ಬೇರೆ ಅಲ್ಟರ್ನೇಟಿವ್ ಕೋರ್ಸ್ ಗಳನ್ನ ಹೆಂಗ್ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಈ ಚಾನೆಲ್ ಒಳಗ ನಾವು ಹೇಳ್ಕೊಡ್ತೀವಿ. ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು? ಫ್ಯಾಷನ್ ಡಿಸೈನಿಂಗ್ ಅಂದ್ರ ಅಂದ, ಆರಾಮ, ಸಂಸ್ಕೃತಿ, ಖರ್ಚು ಮತ್ತು ಮಾರ್ಕೆಟ್ ಡಿಮ್ಯಾಂಡ್ ಇವನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತ ನಾವು ಹಾಕುವಂತ ಬಟ್ಟೆಗಳನ್ನ ಡಿಸೈನ್ ಮಾಡೋದು. ಫ್ಯಾಷನ್ ಡಿಸೈನರ್ ಅಂದ್ರ ಬರೇ ಅವರು ಬಟ್ಟೆ ಚಿತ್ರ ಮಾತ್ರ ಬಿಡಿಸೋದಿಲ್ಲ, ಅವರು ಯಾವ ಫ್ಯಾಬ್ರಿಕ್ ಯಾವ ಡ್ರೆಸ್ಸಿಗೆ ಸೂಕ್ತದ ಅಂತ ಹೇಳಿ ನೋಡ್ತಾರ, ಬಾಡಿ ಮೂವ್ಮೆಂಟ್ ಅರ್ಥ ಮಾಡ್ಕೋತಾರ, ಹವಾಮಾನ ಪ್ರದೇಶ ಗಮನಿಸ್ತಾರ, ಪ್ರೊಡಕ್ಷನ್ ಲಿಮಿಟೇಷನ್ ನೋಡ್ತಾರ, ಆಮೇಲೆ ಗ್ರಾಹಕರ ಮನಸ್ಥಿತಿ ಅಂದ್ರೆ ಕನ್ಸ್ಯೂಮರ್ ಸೈಕಾಲಜಿ ಹೆಂಗದ ಅಂತ ಹೇಳಿ ಅರ್ಥ ಮಾಡ್ಕೋತಾರ. ಇವೆಲ್ಲ ಫ್ಯಾಷನ್ ಡಿಸೈನರ್ಗಳು ಮಾಡೋ ಕೆಲಸ. ಆದರೆ ಟೇಲರು ನೀವ್ ಯಾವ ಅರ್ಬಿ ಅವ್ನು ಕೊಡ್ತೀರಿ ಅದನ್ನ ಮಾತ್ರ ಹೊಲದ್ ಕೊಡ್ತಾನ. ಸರಳವಾಗಿ ಹೇಳ್ಬೇಕು ಅಂದ್ರ ಒಂದು ಶೆಫ್ ಮತ್ತು ಒಂದು ಕುಕ್ ಅವ್ರಿಗಿರೋ ಡಿಫ್ರೆನ್ಸ್ ನ ಫ್ಯಾಷನ್ ಡಿಸೈನರ್ ಮತ್ತು ಟೇಲರ್ಗೆ ಅದ. ಫ್ಯಾಷನ್ ಡಿಸೈನರ್ ಒಳಗ ಬೇರೆ ಬೇರೆ ಪ್ರಕಾರವ. ಇದ್ರೊಳಗ ಅಪಾರೆಲ್ ಡಿಸೈನರ್ ಅಂತ ಇರ್ತಾರ, ಅಂದ್ರ ದಿನನಿತ್ಯದ ಉಡುಗೆ, ಆಫೀಸ್ ವೇರ್ ಅವನ್ನೆಲ್ಲ ಡಿಸೈನ್ ಮಾಡೋರು. ಟೆಕ್ಸ್ಟೈಲ್ ಡಿಸೈನರ್ ಅಂತ ಇರ್ತಾರ, ಅವರು ಅರಬಿ ಹೆಂಗಿರ್ಬೇಕು, ಪ್ರಿಂಟು, ಪ್ಯಾಟರ್ನು ಅವನ್ನೆಲ್ಲ ಡಿಸೈನ್ ಮಾಡ್ತಾರ. ಎಕ್ಸ್ಪೋರ್ಟ್ ಹೌಸ್ ಡಿಸೈನರ್ ಅಂತ ಇರ್ತಾರ, ಅವರು ಹೊರದೇಶದ್ದು ದೊಡ್ಡ ದೊಡ್ಡ ಆರ್ಡರ್ ಗಳನ್ನ ತಗೋತಾರ. ಕಾಸ್ಟ್ಯೂಮ್ ಡಿಸೈನರ್ ನೀವು ನೋಡಿರ್ಬೋದು, ಸಿನಿಮಾದಾಗ, ಧಾರಾವಾಹಿ, ನಾಟಕ ಇಂಥ ಕಡೆ ಆ ಡ್ರೆಸ್ ಅನ್ನ ಡಿಸೈನ್ ಮಾಡೋರಿಗೆ ಕಾಸ್ಟ್ಯೂಮ್ ಡಿಸೈನರ್ ಅಂತಾರ. ಫ್ಯಾಷನ್ ಮರ್ಚೆಂಟೈಸರ್ ಕಂಪನಿಗಳ ಬ್ರ್ಯಾಂಡ್ ಆಧಾರ ಮಾಡಿಕೊಂಡು ಅವ್ರಿಗೆ ಬಟ್ಟೆಗಳನ್ನ ಡಿಸೈನ್ ಮಾಡ್ಕೊಡೋದು. ಬೊಟಿಕ್ ಲೇಬಲ್ ಮಾಲೀಕರು ಈ ಕೆಲವೊಂದು ಸ್ಟ್ಯಾಂಡ್ ಅಲೋನ್ ಶಾಪ್ ಗಳು ಇರ್ತಾವ, ಅಲ್ಲಿ ತಾವ ಡಿಸೈನ್ ಮಾಡಿ ತಾವ ಹೊಲದದ್ದು ಅಥವಾ ಹೊಲಸಿದ್ದು ಡ್ರೆಸ್ ಗಳನ್ನ ಮಾರ್ತಿರ್ತಾರ ಅಂತವ್ರು. ಆಮೇಲೆ ಸಸ್ಟೈನಬಲ್ ಫ್ಯಾಷನ್ ಡಿಸೈನರ್. ಇವೆಲ್ಲ ಪ್ರಕಾರ ಫ್ಯಾಷನ್ ಡಿಸೈನರ್ ಒಳಗ ಬರ್ತಾವ. ಈ ಫ್ಯಾಷನ್ ಡಿಸೈನರ್ ಆಗ್ಲಿಕ್ಕೆ ಏನ್ ಕೌಶಲ್ಯ ಬೇಕು? ನಿಮ್ಗ ಬಟ್ಟೆ ಮೇಲೆ ಆಸಕ್ತಿ ಇರಬೇಕು, ಕಲಿಯೋ ಹಂಬಲ ಇರಬೇಕು, ತಾಳ್ಮೆ, ಶಿಸ್ತು, ಆಮೇಲೆ ಒಂದು ಬೇಸಿಕ್ ಕ್ರಿಯೇಟಿವಿಟಿ ಅನ್ನೋದು ಇರಬೇಕು. ಈ ಫ್ಯಾಷನ್ ಡಿಸೈನಿಂಗ್ ಮೂಲಭೂತವಾಗಿ ಯುರೋಪ್ನಾಗ, ಅಮೆರಿಕಾದಾಗ ಡೆವಲಪ್ ಆತು, ಎಸ್ಪೆಷಲಿ ಫ್ರಾನ್ಸ್ನಾಗ ಡೆವಲಪ್ ಆತು ಅಂತ ಹೇಳ್ತಾರ. ಆಗಿನ ಕಾಲದಾಗ ಬರೀ ಸ್ಕೆಚ್ ಬುಕ್ ನಾಗ ಡ್ರೆಸ್ ಗಳನ್ನ ಡಿಸೈನ್ ಮಾಡ್ತಿದ್ರು. ಆದ್ರೆ ಈಗ ಟೆಕ್ನಾಲಜಿ ಚೇಂಜ್ ಆಗ್ಯದ. ಈ ಡಿಸೈನರ್ ಬಳಸೋದು ಪ್ಯಾಟರ್ನ್ ಮೇಕಿಂಗ್ ಟೂಲ್ಸ್ ಬಳಸ್ತಾರ, ಕ್ಯಾಡ್ ಸಾಫ್ಟ್ವೇರ್, ಟ್ರೆಂಡ್ ಫೋರ್ಕಾಸ್ಟ್ ಪ್ಲಾಟ್ಫಾರ್ಮ್ಸ್, ಡಿಜಿಟಲ್ ಸ್ಯಾಂಪ್ಲಿಂಗ್ ಇವನ್ನೆಲ್ಲ ಬಳಸ್ತಾರ. ಆಮೇಲೆ ಈಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಫ್ಯಾಬ್ರಿಕ್ ಸಿಮ್ಯುಲೇಷನ್ ಮಾಡ್ತಾರ, ಡಿಮ್ಯಾಂಡ್ ಪ್ರೆಡಿಕ್ಷನ್, ವಿಜುವಲ್ ಐಡಿಯೇಷನ್ ಇಂಥದ್ದನ್ನೆಲ್ಲ ಟೆಕ್ನಾಲಜಿಗಳನ್ನ ಬೆಳೆಸ್ಕೊಂಡು ಫ್ಯಾಷನ್ ಡಿಸೈನಿಂಗು ಬಹಳ ಅಡ್ವಾನ್ಸ್ಡ್ ಆಗಿದೆ. ಈ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಬೇಕಂದ್ರೆ ನೀವು 10th ಆದ್ಮೇಲೆ ಡಿಪ್ಲೊಮಾನು ಮಾಡ್ಬೋದು, ಇಲ್ಲ PUC ಆದ್ಮೇಲೆ ಗ್ರಾಜುಯೇಷನ್ ಮಾಡ್ಬೋದು. ಡಿಗ್ರಿ ನಿಮ್ಗೆ ಸ್ಟ್ರಕ್ಚರ್, ಎಕ್ಸ್ಪೋಜರ್, ಆಮೇಲೆ ನೆಟ್ವರ್ಕ್ ಕೊಡ್ತದ. ಡಿಪ್ಲೊಮಾ ಫಾಸ್ಟ್ ಎಂಟ್ರಿ ಕೊಡ್ತದ. ಬಹಳ ಕಡೆ ನಾವು ನೋಡಿದೀವಿ ಫ್ಯಾಷನ್ ಡಿಸೈನರು ಡಿಗ್ರಿಯಿಂದನೇ ಬಂದಿಲ್ಲ, ಯಾಕಂದ್ರೆ ಇದು ಸ್ಕಿಲ್ ಬೇಸ್ಡ್ ಪ್ರೊಫೆಷನ್. ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಲಿಕ್ಕೆ ನೀವು PUC ಒಳಗ ಕಾಮರ್ಸ್, ಸೈನ್ಸ್ ಅಥವಾ ಆರ್ಟ್ಸ್ ಯಾವ್ದಾದ್ರು ಮಾಡ್ಬೋದು. ಬೇಸಿಕಲಿ ನಿಮ್ಗೊಂದು ಪೋರ್ಟ್ಫೋಲಿಯೋ ಅಂತ ಇರಬೇಕು. ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ಮುಂಚೆ ಅಥವಾ ನಿಮ್ಗೆ ಏನ್ ಇಂಟ್ರೆಸ್ಟ್ ಅದ ಅದು ಇಂಪಾರ್ಟೆಂಟ್ ಆಗ್ತದೆ ಹೊರತು ನಿಮ್ಮ ಜೀನಿಯಸ್ ಟೆಸ್ಟ್ ಆಗೋದಿಲ್ಲ. ಈ ಫ್ಯಾಷನ್ ಡಿಸೈನಿಂಗ್ ಡಿಗ್ರಿ ಮಾಡ್ಲಿಕ್ಕೆ ಬೇರೆ ಬೇರೆ ಕಾಲೇಜ್ಗಳು ಬೇರೆ ಬೇರೆ ಡಿಗ್ರಿನ ಆಫರ್ ಮಾಡ್ತಾವ. ಒಂದು ಬ್ಯಾಚುಲರ್ ಆಫ್ ಡಿಸೈನ್ BDES ಅಂತ ಹೇಳದ, ಇದು ಬಹಳಷ್ಟು ಕಾಲೇಜ್ನಾಗ ಆಫರ್ ಮಾಡುವಂತ ಒಂದು ಸ್ಟ್ರೀಮು. ಇದನ್ನ ಜಾಯ್ನ್ ಆಗ್ಲಿಕ್ಕೆ ನೀವು PUC ಒಳಗ ಯಾವ ಸ್ಟ್ರೀಮ್ ಆದ್ರೂ ಓಕೆ, ಮಿನಿಮಮ್ 50% ಮಾರ್ಕ್ಸ್ ನಿಮ್ಗೆ ಬೇಕಾಗ್ತದ. ಆಯಾ ಕಾಲೇಜ್ನಾಗ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ತಾವ, ಅದ್ರೊಳಗೆ ಜನರಲ್ ಎಬಿಲಿಟಿ ಟೆಸ್ಟ್, ಕ್ರಿಯೇಟಿವಿಟಿ ಎಬಿಲಿಟಿ ಟೆಸ್ಟ್, ಸಿಚುವೇಶನ್ ಟೆಸ್ಟ್, ಹಿಂಗೆಲ್ಲ ಬೇರೆ ಬೇರೆ ಟೆಸ್ಟ್ ಗಳು ಇರ್ತಾವ. ಈ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಲಿಕ್ಕೆ ಕೆಲವೊಂದು ಕಾಲೇಜಸ್ ಗಳನ್ನ ನೋಡೋಣ. ಇಂಡಿಯಾದೊಳಗ ಅಗದಿ ಟಾಪ್ ಲೆವೆಲ್ ನಾಗ ಇದ್ದಿದ್ದು NIFT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ. ಇವು ಬೇರೆ ಬೇರೆ ಸಿಟಿ ಒಳಗವ, ಬೆಂಗಳೂರು, ಮುಂಬೈ, ಚೆನ್ನೈ ಇಂಥ ಕಡೆ ಎಲ್ಲ. 4 ವರ್ಷದ್ದು B ಡಿಸೈನ್ ಕೋರ್ಸ್ ಅಥವಾ BFTech ಬ್ಯಾಚುಲರ್ ಇನ್ ಫ್ಯಾಷನ್ ಟೆಕ್ನಾಲಜಿ ಅಂತ ಹೇಳಿ ಕೋರ್ಸಸ್ ಅವ. ಇದ್ರ ಫೀಸ್ ಬಂದು 12 ರಿಂದ 14 ಲಕ್ಷ ರೂಪಾಯಿ. ಎರಡನೇ ಕಾಲೇಜು NID
ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್. ಇದು ಅಹಮದಾಬಾದ್ ಮತ್ತು ಬೇರೆ ಬೇರೆ ಸಿಟಿ ಒಳಗವ. ಇದ್ರೊಳಗನು ಬ್ಯಾಚುಲರ್ ಆಫ್ ಡಿಸೈನ್ ಕೋರ್ಸ್ ಇರ್ತದ. ಇದು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದ್ಮೇಲೆ ಸಿಗ್ತದ. ಇದೇ ರೀತಿ ಕೆಲವೊಂದು ಪ್ರೈವೇಟ್ ಕಾಲೇಜಸ್ ಅವ. ಪರ್ಲ್ ಅಕಾಡೆಮಿ, ಸೃಷ್ಟಿ ಮಣಿಪಾಲ್ ಇನ್ಸ್ಟಿಟ್ಯೂಟ್, JD ಇನ್ಸ್ಟಿಟ್ಯೂಟ್, ಇಂಥವೆಲ್ಲ ಬೇರೆ ಬೇರೆ ಕಾಲೇಜದ್ದು ಲಿಸ್ಟ್ ನಾನು ಇಲ್ಲಿ ಕೊಟ್ಟಿನಿ. ಅದನ್ನ ನೀವು ನೋಡಬಹುದು. ನೀವು ಹೊರದೇಶದಾಗ ಇದ್ಕೊಂಡು ಕಲಿತೀವಿ ಅಂತಂದ್ರ ಲಂಡನ್ ಕಾಲೇಜ್ ಆಫ್ ಫ್ಯಾಷನ್ ಅದ, ಸೆಂಟ್ರಲ್ ಸೇಂಟ್ ಮಾರ್ಟಿನ್ಸ್ UK ಒಳಗ ಇವು ಕಾಲೇಜಸ್ ಅವ, ಕೆಲವೊಂದು ಫ್ರಾನ್ಸ್ ಒಳಗವ, ಕೆಲವೊಂದು ಇಟಲಿ ಒಳಗವ. ಇವೆಲ್ಲ ಕಾಲೇಜ್ಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ನೀವು ಫಾರಿನ್ ದೊಳಗ ಕಲ್ತ್ರ ಫಾರಿನ್ ಅಸೈನ್ಮೆಂಟ್ಸ್ ಬರ್ತಾವ. ವೆಸ್ಟರ್ನ್ ಕ್ಲೋದಿಂಗ್ ಒಳಗ ನಿಮ್ಗೆ ಜಾಸ್ತಿ ಎಕ್ಸ್ಪೀರಿಯನ್ಸು ಎಕ್ಸ್ಪೋಜರು ಸಿಗ್ತಾವ. ಇಂಡಿಯಾದೊಳಗೆ ಇದ್ಕೊಂಡು ಕಲ್ತ್ರ ಎರಡು ಸಿಗ್ಬಹುದು. ಒಂದ್ಸಲ ನೀವು ಡಿಗ್ರಿ ಮುಗಿಸಿದ್ಮೇಲೆ ಇಂಟರ್ನ್ಶಿಪ್ ಅಂತ ಹೇಳಿ ನಿಮ್ಗೆ ಜಾಬ್ ಸಿಗ್ತಾವ. ಏನಿಲ್ಲ ಅಂದ್ರೂ ಒಂದು 20,000 ರೂಪೀಸ್ ಇಂದ ಸ್ಟಾರ್ಟ್ ಆಗಿ 40-45 ಸಾವಿರ ತನಕನು ಇಂಟರ್ನ್ಶಿಪ್ ಸಿಗ್ಬಹುದು. ಆಮೇಲೆ ಎಂಟ್ರಿ ಲೆವೆಲ್ ಜಾಬ್ ನಾಗ 2.5 ಇಂದ 4.5 ಲಕ್ಷ ಪರ್ ಇಯರ್ ಅಷ್ಟು ಸಂಬಳ ಇರ್ತದ. ನಿಮಗೊಂದು 3 ಇಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೆ ಅದ ಸಂಬಳ 5 ರಿಂದ 7.5 ಲಕ್ಷ ಪರ್ ಇಯರ್ ಹೋಗ್ತದ. 5 ರಿಂದ 8 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರೆ 15 ಲಕ್ಷವರೆಗೂ ಸಂಬಳ ಹೋಗ್ತದ. ಕೆಲವೊಬ್ರು ಬಹಳ ಟ್ಯಾಲೆಂಟೆಡ್ ಇದ್ದವರು ತಮ್ಮ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರ, ಬ್ರ್ಯಾಂಡ್ ಓನರ್ ಅಥವಾ ಆಂಟ್ರಪ್ರಿನರ್ ಅಂತ ಹೇಳಿ. ಅವ್ರ ಸಂಬಳಕ್ಕೆ ಪರ್ ಲಿಮಿಟೇ ಇಲ್ಲ. ಅವರೆಷ್ಟು ಕೆಲಸ ಮಾಡ್ತಾರ ಅಷ್ಟು ಗಳಿಸಬಹುದು. ಭಾರತದಾಗಿನ ಮತ್ತು ಜಗತ್ನಾಗಿನ ಕೆಲವು ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಗಳನ್ನ ನೋಡೋಣ. ಸಬ್ಯಸಾಚಿ ಮುಖರ್ಜಿ ಅಂತ ಹೇಳಿ ಬಹಳ ಫೇಮಸ್ ಫ್ಯಾಷನ್ ಡಿಸೈನರ್ ಇವರು. ಇವ್ರ ಎಜುಕೇಶನ್ NIFT ಡೆಲ್ಲಿ ಒಳಗಾತು. ಇವರು ತಮ್ಮ ಬ್ರೈಡಲ್ ಕುತೂರ್ ಅಂದ್ರ ಮದುಮಕ್ಕಳಿಗೆ ಹಾಕೋ ವೇಷಗಳನ್ನ ಡಿಸೈನ್ ಮಾಡ್ಲಿಕ್ಕೆ ಬಹಳ ಪಾಪ್ಯುಲರ್ ಇದಾರೆ. ಇವರು ಒಂದೊಂದು ಡ್ರೆಸ್ ಲಕ್ಷಾನುಗಟ್ಲೆಗೆ ಸೇಲ್ ಆಗ್ತಾವ. ಇವ್ರ ನೆಟ್ ವರ್ತ್ ಸುಮಾರು 400 ರಿಂದ 500 ಕೋಟಿ ಇರಬಹುದು ಅಂತ ಹೇಳಿ ಅಂದಾಜ್ ಮಾಡ್ಲಾಗದ. ಇನ್ನೊಬ್ರು ಮನೀಶ್ ಮಲ್ಹೋತ್ರಾ ಅಂತ ಹೇಳಿ ನೀವು ಟಿವಿ ಒಳಗ ಫಿಲ್ಮ್ ಒಳಗ ಇವ್ರನ್ನ ನೋಡಿರಬಹುದು. ಇವ್ರು ಮೇನ್ಲಿ ಫಿಲ್ಮ್ ಸ್ಟಾರ್ಸ್ ಗೆ ಡ್ರೆಸ್ ಗಳನ್ನ ಡಿಸೈನ್ ಮಾಡ್ತಾರ. ಇವ್ರು ಯಾವ ಎಜುಕೇಶನ್ ಮಾಡಿ ಬರ್ಲಿಲ್ಲ, ಇವರು ಸ್ವಂತ ಕಲಿತು ಫ್ಯಾಷನ್ ಡಿಸೈನರ್ ಆದ್ರು. ಇವರ ನೆಟ್ ವರ್ತ್ 900 ಕೋಟಿಗಿಂತನೂ ಜಾಸ್ತಿ ಅದ. ಅಂದ್ರೆ ನೀವು ಲೆಕ್ಕ ಹಾಕ್ರಿ, ಫ್ಯಾಷನ್ ಡಿಸೈನ್ ಸೆನ್ಸ್ ಇತ್ತು ಅಂತಂದ್ರೆ ಅದಕ್ಕೆ ನೀವು ಸರಿಯಾಗಿ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ನೀವೆಷ್ಟು ದುಡ್ಡು ಚಾರ್ಜ್ ಮಾಡ್ತೀರಿ ಅಷ್ಟು ಜನ ಕೊಡ್ಲಿಕ್ಕೆ ತಯಾರಿರ್ತಾರ. ರಿತು ಕುಮಾರ್ ಅಂತ ಹೇಳಿ ಇನ್ನೊಬ್ರು, ಇವರು ಬಾಲಿವುಡ್ ಒಳಗ ಫೇಮಸ್ ಇದಾರ. ಬಾಲಿವುಡ್ ಅಲ್ದನ ಬೇರೆ ಬೇರೆ ಸಿಟಿ ಒಳಗ, ಬಾಂಬೆ, ಬೆಂಗಳೂರು, ಡೆಲ್ಲಿ ಇಂಥ ಸಿಟಿ ಒಳಗ ಇವ್ರ ಶಾಪ್ ಹಾಕ್ಯಾರ. ಇವರು ಸ್ವಂತ ಡಿಸೈನ್ ಮಾಡಿ ಬಿಸ್ಪೋಕ್ ಅಂದ್ರೆ ಕಸ್ಟಮ್ ಮೇಡ್, ಜನರಿಗೆ ಯಾವ ರೀತಿ ಬೇಕು ಆ ರೀತಿ ಹೊಲದು ಕೊಡ್ಲಿಕ್ಕೆ ಬಹಳಷ್ಟು ದುಡ್ಡು ಚಾರ್ಜ್ ಮಾಡಿ ತಮ್ಮ ಬಿಸ್ನೆಸ್ ಅನ್ನ ನಡೆಸ್ತಾರ. ಇವ್ರ ನೆಟ್ ವರ್ತ್ 300 ಕೋಟಿಗಿಂತ ಜಾಸ್ತಿ ಅದಂತ. ನಾಲ್ಕನೇದವರು ಕೋಕೋ ಶನೆಲ್ ಅಂತ ಹೇಳಿ. ನಿಮ್ಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಗ್ಗೆ ಗೊತ್ತಿತ್ತು ಅಂತಂದ್ರ ಶನೆಲ್ ಅನ್ನೋದು ಒಂದು ಬಹಳ ದೊಡ್ಡ ಕಂಪನಿ, ಬಹಳ ದೊಡ್ಡ ಹೆಸರು. ಮೇನ್ಲಿ ಇವರು ಪರ್ಫ್ಯೂಮ್ ನಿಂದ ಗುರುತಿಸಲ್ಪಡ್ತಾರ. ಇವ್ರು ಶನೆಲ್ ಅನ್ನೋರು 19ನೇ ಶತಮಾನದಾಗಿದ್ದವರು, ಫ್ರಾನ್ಸ್ ನವರು. ಇವರೊಂದು ಅನಾಥಾಶ್ರಮದಾಗ ಬೆಳಿತಾರ. ಇವರು ಹೊಲಿಲಿಕ್ಕೆ ಕಲ್ಕೋತಾರ, ಬದುಕ್ಲಿಕ್ಕೆ, ಒಂದು ಆರ್ಟ್ ಅಥವಾ ಫ್ಯಾಷನ್ ಡಿಸೈನಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಅಲ್ಲ. ಮೊದಲು ಹ್ಯಾಟ್ ಡಿಸೈನರ್ ಅಂತ ಹೇಳಿ ಅವರು ತಮ್ಮ ಕೆಲಸ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಬಟ್ಟೆ ಡಿಸೈನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಆ ಬಟ್ಟೆಗಳು ಡಿಸೈನ್ ಮಾಡಿದ್ದು ಎಷ್ಟು ಫೇಮಸ್ ಆತಂದ್ರ ಅವ್ರ ಹೆಸರಲ್ಲಿ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾರ. ಈಗ ಜಗತ್ನಾಗ ಶನೆಲ್ ಅನ್ನೋದು ಬಹಳ ಎಕ್ಸ್ಪೆನ್ಸಿವ್ ಬ್ರಾಂಡ್ ಒಳಗೆ ಒಂದು. ನೀವು ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿದ್ಮೇಲೆ ಎಲ್ಲೆಲ್ಲೇ ಕೆಲಸ ಮಾಡಬಹುದು. ನೀವು ಫ್ಯಾಷನ್ ಹೌಸಸ್ ಒಳಗೆ ಕೆಲಸ ಮಾಡಬಹುದು. ರಿಟೇಲ್ ಬ್ರ್ಯಾಂಡ್ಸ್, ಈಗ ಅಡಿಡಾಸ್, ಪೂಮಾ, ನೈಕಿ ಅಥವಾ ಬೇರೆ ಬೇರೆ ಬಟ್ಟೆಗಳ ಬ್ರ್ಯಾಂಡ್, ಅರವಿಂದ್ ಮಿಲ್ಸ್ ಅಂತ ಇರ್ತದ, ರೇಮಂಡ್, ಝೋಡಿಯಾಕೋ, ಇಂಥ ಬ್ರ್ಯಾಂಡ್ ಜೊತೆ ಕೆಲಸ ಮಾಡಬಹುದು. ಎಕ್ಸ್ಪೋರ್ಟ್ ಯೂನಿಟ್ ಒಳಗೆ ಕೆಲಸ ಮಾಡಬಹುದು. ಫಿಲ್ಮ್ ಇಂಡಸ್ಟ್ರಿ ಒಳಗ, ಸ್ಟಾರ್ಟ್ಅಪ್ಸ್, ಅಥವಾ ನೀವು ಸ್ವಂತ ಬಿಸ್ನೆಸ್ ಹಾಕೊಂಡು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬಹುದು. ಈ ವೃತ್ತಿ ಯಾರಿಗೆ ಸೂಟೇಬಲ್ ಅಂತ ಹೇಳಿದ್ರ, ಮುಂಚೆಯಿಂದನ ನೀವು ಬಟ್ಟೆಗೆ, ಡ್ರೆಸ್ಸು, ಫ್ಯಾಬ್ರಿಕ್ ಅದರ ಕಡೆ ನಿಮ್ಮ ಗಮನ ಹೋಗ್ತಿತ್ತು ಅಂದ್ರ, ಯಾರಿಗೆ ಯಾವ ಡ್ರೆಸ್ ಸೂಟ್ ಆಗ್ತದ ಅಂತ ಹೇಳಿ ನಿಮಗ ಜನ ಕೇಳ್ತಿದ್ರು ಅಂದ್ರ, ಕಲರ್ ಕಾಂಬಿನೇಷನ್ ನಿಮ್ಗೆ ನ್ಯಾಚುರಲ್ ಆಗಿ ಗುರ್ತಾಗ್ತಿತ್ತು ಅಂತಂದ್ರ, ಆಮೇಲೆ ಓವರ್ ಆಲ್ ಡ್ರೆಸ್ಸಿಂಗ್ ಸೆನ್ಸು, ಡಿಸೈನ್ ಸೆನ್ಸು, ಎಸ್ಥೆಟಿಕ್ ಸೆನ್ಸು ನಿಮ್ಗಿತ್ತು ಅಂತಂದ್ರ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನ ನೀವು ಕನ್ಸಿಡರ್ ಮಾಡಬಹುದು. ನೀವು ಈ ಫ್ಯಾಷನ್ ಟೆಕ್ನಾಲಜಿ ಮಾಡಿದ್ರಂದ್ರ ನಿಮ್ಗೆ ಫ್ಯೂಚರ್ನಾಗ ಏನ್ ಸ್ಕೋಪ್ ಇರ್ತದ. ಈಗೀಗ ಸಸ್ಟೈನೇಬಿಲಿಟಿ ಫ್ಯಾಷನ್ ಅನ್ನೋದೊಂದು ಬಹಳ ಫಾಸ್ಟ್ ಆಗಿ ಬೆಳೆಯುವಂತ ಒಂದು ವೃತ್ತಿ. ಅದೇನಂದ್ರ ಪರಿಸರ ಸ್ನೇಹಿ ಬಟ್ಟೆ. ಮೊದಲೇ ಕಾಲದಾಗ ಲೆದರ್ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅಸಲಿ ಚರ್ಮಗಳನ್ನ ಯೂಸ್ ಮಾಡ್ತಿದ್ರು. ಈಗ ಪ್ರಾಣಿಯಿಂದ ಬರುವುದಿಲ್ಲ, ಬೇರೆ ಬೇರೆ ವೆಜಿಟೇಬಲ್ಸ್ ಅಥವಾ ಗಿಡಗಳಿಂದ ಆ ಚರ್ಮವನ್ನ ತಯಾರು ಮಾಡ್ಲಾಗ್ತದ. ಅದಕ್ಕೆ ಬೇಕಾದಂತ ಟೆಕ್ನಾಲಜಿನೂ ಈ ಫ್ಯಾಷನ್ ಟೆಕ್ನಾಲಜಿ ಕಲಿಸ್ತದ. ಆಮೇಲೆ ಟೆಕ್ ಇಂಟಿಗ್ರೇಟೆಡ್ ಫ್ಯಾಷನ್ ಇದು ಜಾಸ್ತಿ ಆಗ್ತದ.
ಡಿಸೈನ್, ಸ್ಯಾಂಪ್ಲಿಂಗ್, ಫೋರ್ಕಾಸ್ಟಿಂಗ್ ಮತ್ತು ಪ್ರೊಡಕ್ಷನ್ ಎಲ್ಲದರೊಳಗೂ ಸಾಫ್ಟ್ವೇರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೇಟಾ ಇವನು ಬಳಸ್ಕೊಂಡು ಹೊಸ ರೀತಿಯ ಫ್ಯಾಷನ್ ರೋಲ್ಸು ಹುಟ್ಕೊಳ್ಳಿಕತ್ತಾವ. ಭಾರತ ದೇಶ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬಹಳ ಹೆಸರುವಾಸಿ, ಯಾಕಂದ್ರೆ ಇಲ್ಲಿ ನಾವು ಕಾಟನ್ ಜಾಸ್ತಿ ಬೆಳಿತೀವಿ ಅಂತ ಹೇಳಿ. ಹಿಂಗಾಗಿ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಅನ್ನು ಸಾಕಷ್ಟದ. ನೀವು ಒಳ್ಳೊಳ್ಳೆ ಡಿಸೈನ್ ಮಾಡ್ಕೊಡ್ತೀರಿ, ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ನೀವು ತಯಾರು ಮಾಡ್ತೀರಿ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಿಮಗೆ ಸಾಕಷ್ಟು ಅವಕಾಶಗಳು ಅವ. ಆಮೇಲೆ ರೀಜನಲ್ ಆಗಿ ನೀವೇನಾದ್ರೂ ಮಾಡ್ತಾ ಇದ್ರ, ಈಗ ಫಾರ್ ಎಕ್ಸಾಂಪಲ್ ಗುಜರಾತಿ ಸ್ಟೈಲ್ ಬಟ್ಟೆಗಳು ಸಾಕಷ್ಟು ಫೇಮಸ್ ಆಗ್ಯಾವ, ಪಂಜಾಬಿ ಸ್ಟೈಲು. ಅದೇ ರೀತಿ ನಾವು ಕರ್ನಾಟಕದಾಗ ನಿಮ್ಮ ರೀಜನಲ್ ಆಗಿ ಏನು ಒಂದು ಉಡುಪು ಇರ್ತದ ಅದನ್ನ ನೀವು ಫೇಮಸ್ ಮಾಡ್ಬೋದು. ನೀವು ನ್ಯೂಸ್ ನೋಡಿದ್ರೆ ಗೊತ್ತಿರ್ತದ, ನಮ್ ಕಡೆ ಒಳ ಉಡುಪು ಅಂತ ಹೇಳಿ ಒಂದು ಏನು ನಿಕ್ಕರ್ ಅಂತ ಹೇಳಿ ಅಂತಾರ, ಪಟ್ಟಾಪಟ್ಟಿ ಇದ್ದಿದ್ದು ಅಂಡರ್ವೇರ್, ಅದು ಈಗ ಹೊರದೇಶ ಒಳಗ ಫ್ಯಾಷನ್ ಆಗಿ ಬದಲಾಗ್ಯದ. ಸೊ ಹಿಂಗಾಗಿ ನಮಗ ಗೊತ್ತಿರುದಿಲ್ಲ, ನಾವು ದಿನಬಳಕೆ ವಸ್ತುಗಳನ್ನ ನಾವೇನು ಇಲ್ಲಿ ಡಿಸೈನ್ ಮಾಡಿ ಹಾಕೊಳ್ತಿರ್ತೀವಿ ಅದನ್ನ ಒಂದು ಫ್ಯಾಷನ್ ಆಂಗಲ್ ಕೊಟ್ಟು ಜಗತ್ತಿನಾದ್ಯಂತ ಅದನ್ನ ತಗೊಂಡು ಹೋಗ್ಬೋದು ನಾವು. ಸೊ ಹಿಂಗಾಗಿ ಬೇಸಿಕ್ಸ್ ಕಲೀರಿ, ನಿಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ರಿ, ಫ್ಯಾಷನ್ ಟೆಕ್ನಾಲಜಿ ಏನು ಇದು ನಿಮ್ಗೆ ಆಗ್ತದೆ ಅಂತ ಹೇಳಿ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿ ನೋಡ್ರಿ. ನಾ ಹೇಳೋ ಪ್ರಕಾರ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈಗಿಂದ ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಪ್ರಾರಂಭಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.